ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಮಧ್ಯಪ್ರದೇಶ್, ಡಿ ಆಂಧ್ರಪ್ರದೇಶ್. ಉತ್ತರ ಬಿ ಗುಜರಾತ್. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯ ಮೇಲೆ ಹಾವಿನ ವಿಷ ಕೆಲಸ ಮಾಡುವುದಿಲ್ಲ? ಎ ಬೆಕ್ಕು, ಬಿ ನಾಯಿ, ಸಿ ಇಲಿ, ಡಿ ಮುಂಗೂಸಿ. ಉತ್ತರ ಮುಂಗೂಸಿ. ಮೂರನೇ ಪ್ರಶ್ನೆ, ಹಳದಿ ಬಣ್ಣದ ಸೇಬು ಎಲ್ಲಿ ಕಂಡು ಬರುತ್ತದೆ? ಎ ಚೀನಾ, ಬಿ ಜಪಾನ್, ಸಿ ಭಾರತ, ಡಿ ನ್ಯೂಜಿಲೆಂಡ್. ಉತ್ತರ ಡಿ ನ್ಯೂಜಿಲೆಂಡ್. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣನ್ನು ಕತ್ತರಿಸಿದರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ? ಎ ಸೇಬು, ಬಿ ಬಾಳೆಹಣ್ಣು, ಸಿ ಕಿತ್ತಾಳೆ, ಡಿ ದ್ರಾಕ್ಷಿ. ಉತ್ತರ ಎ ಸೇಬು. ಐದನೇ ಪ್ರಶ್ನೆ, ಪ್ರೋಟೀನ್ ಅಂಶ ಯಾವುದರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ? ಎ ಅಕ್ಕಿ, ಬಿ ಗೋಧಿ, ಸಿ ಬೇಳೆಕಾಳುಗಳು, ಡಿ ಸೋಯಾಬೀನ್. ಉತ್ತರ ಡಿ ಸೋಯಾಬೀನ್. ಆರನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಒಟ್ಟು ಎಷ್ಟು ಜೋಡಿ ಪಕ್ಕೆಲುಬುಗಳಿವೆ? ಎ 10 ಜೋಡಿ, ಬಿ 12 ಜೋಡಿ, ಸಿ 14 ಜೋಡಿ, ಡಿ 16 ಜೋಡಿ. ಉತ್ತರ ಬಿ 12 ಜೋಡಿ. ಏಳನೇ ಪ್ರಶ್ನೆ, ಹಿಮೋಗ್ಲೋಬಿನ್ ನಲ್ಲಿ ಕಂಡುಬರುವ ಧಾತು ಯಾವುದು? ಎ ಕ್ಯಾಲ್ಸಿಯಂ, ಬಿ ಕಬ್ಬಿಣ, ಸಿ ಮೆಗ್ನೀಸಿಯಂ, ಡಿ ಅಯೋಡಿನ್. ಉತ್ತರ ಬಿ ಕಬ್ಬಿಣ. ಎಂಟನೇ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧೀಕರಣಕ್ಕೆ ಸಹಾಯವಾಗುತ್ತದೆ? ಎ ಬದನೆಕಾಯಿ, ಬಿ ಆಲೂಗಡ್ಡೆ, ಸಿ ಕ್ಯಾರೆಟ್, ಡಿ ಹಾಗಲಕಾಯಿ. ಉತ್ತರ ಡಿ ಹಾಗಲಕಾಯಿ. ಒಂಬತ್ತನೇ ಪ್ರಶ್ನೆ, ಮಹಿಳೆಯ ಗರ್ಭಾಶಯದ ಸರಾಸರಿ ತೂಕ ಎಷ್ಟು? ಎ 300 ಗ್ರಾಂ, ಬಿ 40 ಗ್ರಾಂ, ಸಿ 50 ಗ್ರಾಂ, ಡಿ 60 ಗ್ರಾಂ. ಉತ್ತರ ಸಿ 50 ಗ್ರಾಂ. ಹತ್ತನೇ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಸಸ್ಯಾಹಾರಿಗಳು ಯಾವ ದೇಶದಲ್ಲಿದ್ದಾರೆ? ಎ ಚೀನಾ, ಬಿ ಅಮೆರಿಕ, ಸಿ ಜಪಾನ್, ಡಿ ಭಾರತ. ಉತ್ತರ ಡಿ ಭಾರತ. 11ನೇ ಪ್ರಶ್ನೆ, ಹಾಲು ಎಷ್ಟು ಶುದ್ಧವಾಗಿದೆ ಎಂದು ಅಳೆಯುವ ಸಾಧನ ಯಾವುದು? ಎ ಬಾರೋಮೀಟರ್, ಬಿ ಥರ್ಮೋಮೀಟರ್, ಸಿ ಹೈಗ್ರೋಮೀಟರ್, ಡಿ ಲ್ಯಾಕ್ಟೋಮೀಟರ್. ಸರಿಯಾದ ಉತ್ತರ ಲ್ಯಾಕ್ಟೋಮೀಟರ್. 12ನೇ ಪ್ರಶ್ನೆ, ಏಲಕ್ಕಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು? ಎ ಭಾರತ, ಬಿ ಗೌತಮಮಾಲಾ, ಸಿ ಶ್ರೀಲಂಕಾ, ಡಿ ಬ್ರೆಜಿಲ್. ಉತ್ತರ ಬಿ ಗೌತಮಮಾಲಾ. 13ನೇ ಪ್ರಶ್ನೆ, ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು? ಎ ಏಪ್ರಿಲ್ 13, 1919, ಬಿ ಏಪ್ರಿಲ್ 13, 1920, ಸಿ ಏಪ್ರಿಲ್ 13, 1918, ಏಪ್ರಿಲ್ 13, 1921.
ಉತ್ತರ ಎ ಏಪ್ರಿಲ್ 13, 1919. 14ನೇ ಪ್ರಶ್ನೆ, ವಿಶ್ವದಲ್ಲೇ ಎರಡನೇ ದೊಡ್ಡ ಗೋಡೆ ಯಾವ ದೇಶದಲ್ಲಿದೆ? ಎ ಭಾರತ, ಬಿ ಉತ್ತರ ಕೊರಿಯಾ, ಸಿ ಮೊನಾಕೋ, ಡಿ ದಕ್ಷಿಣ ಆಫ್ರಿಕಾ. ಉತ್ತರ ಎ ಭಾರತ. 15ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಮನುಷ್ಯನ ಸಿಟ್ಟು ಬೇಗನ ನಿಯಂತ್ರಣಕ್ಕೆ ಬರುತ್ತದೆ? ಎ ಖರ್ಜೂರ, ಬಿ ಮಾವು, ಸಿ ದ್ರಾಕ್ಷಿ, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. 16ನೇ ಪ್ರಶ್ನೆ, ಹಲ್ಲು ಉಳುಕಾಗಿದ್ದರೆ ಅಲ್ಲಿ ಏನನ್ನು ಹಚ್ಚಿದರೆ ಹುಳು ಸಾಯುತ್ತದೆ? ಎ ದಾಲ್ಚಿನ್ನಿ, ಬಿ ಏಲಕ್ಕಿ, ಸಿ ಕಾಳು ಮೆಣಸು, ಡಿ ಲವಂಗ. ಉತ್ತರ ಡಿ ಲವಂಗ. 17ನೇ ಪ್ರಶ್ನೆ, ಮೊಬೈಲ್ ಫೋನಿನಿಂದ ಹೊರಬರುವ ಯಾವ ಬೆಳಕು ದೇಹದ ಹಾರ್ಮೋನ್ಗಳನ್ನು ಹಾಳು ಮಾಡುತ್ತದೆ? ಎ ಕೆಂಪು, ಬಿ ನೀಲಿ, ಸಿ ಹಸಿರು, ಡಿ ಹಳದಿ. ಉತ್ತರ ಬಿ ನೀಲಿ. 18ನೇ ಪ್ರಶ್ನೆ, ಮನುಷ್ಯನ ಮರಣದ ನಂತರ ಯಾವ ಅಂಗವು ಹೆಚ್ಚು ಕಾಲ ಸಜೀವವಾಗಿರುತ್ತದೆ? ಎ ಹೃದಯ, ಬಿ ಮೆದುಳು, ಸಿ ಲಿವರ್, ಡಿ ಕಣ್ಣಿನ ಕಾರ್ನಿಯಾ. ಉತ್ತರ ಡಿ ಕಣ್ಣಿನ ಕಾರ್ನಿಯಾ. 19ನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ದೇಹದ ಬಾವು ಅಥವಾ ಊತ ವಾಸಿಯಾಗುತ್ತದೆ? ಎ ಕಿತ್ತಾಳೆ, ಬಿ ಕಪ್ಪು ದ್ರಾಕ್ಷಿ, ಸಿ ಸೇಬು, ಡಿ ಖರ್ಜೂರ. ಉತ್ತರ ಬಿ ಕಪ್ಪು ದ್ರಾಕ್ಷಿ. 20ನೇ ಪ್ರಶ್ನೆ, ಕ್ಯಾನ್ಸರ್ ತಡೆಗಟ್ಟಲು ಯಾವ ತರಕಾರಿ ಹೆಚ್ಚು ಸಹಾಯ ಮಾಡುತ್ತದೆ? ಎ ಆಲೂಗಡ್ಡೆ, ಬಿ ಬದನೆಕಾಯಿ, ಸಿ ಕ್ಯಾರೆಟ್, ಡಿ ಟೊಮಾಟೊ. ಉತ್ತರ ಡಿ ಟೊಮಾಟೊ. 21ನೇ ಪ್ರಶ್ನೆ, ಯಾವ ಪಾತ್ರೆಯಲ್ಲಿಟ್ಟ ನೀರನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ? ಎ ಮಣ್ಣಿನ ಪಾತ್ರೆ, ಬಿ ಗಾಜಿನ ಪಾತ್ರೆ, ಸಿ ತಾಮ್ರದ ಪಾತ್ರೆ, ಡಿ ಪ್ಲಾಸ್ಟಿಕ್. ಉತ್ತರ ಸಿ ತಾಮ್ರದ ಪಾತ್ರೆ. 22ನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಯಾವ ಆಹಾರ ಸೇವಿಸಿದರೆ ಗಾಢ ನಿದ್ರೆ ಬರುತ್ತದೆ? ಎ ಬಿಸಿ ಹಾಲು, ಬಿ ಜೇನುತುಪ್ಪ, ಸಿ ಕಾಫಿ, ಡಿ ಚಹಾ. ಉತ್ತರ ಎ ಬಿಸಿ ಹಾಲು. 23ನೇ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ಇಟ್ಟಿರುವ ಯಾವ ಆಹಾರ ಮೂತ್ರಪಿಂಡಗಳಿಗೆ ಹಾನಿ ಮಾಡುತ್ತದೆ? ಎ ಮೊಸರು, ಬಿ ಈರುಳ್ಳಿ, ಸಿ ಹಾಲು, ಡಿ ಜೇನುತುಪ್ಪ. ಉತ್ತರ ಬಿ ಈರುಳ್ಳಿ. 24ನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರ ಜ್ಞಾಪಕ ಶಕ್ತಿ ದುರ್ಬಲವಾಗಿರುತ್ತದೆ? ಎ ಗ್ರೂಪ್, ಬಿ ಎಬಿ ಗ್ರೂಪ್, ಸಿ ಬಿ ಗ್ರೂಪ್, ಡಿ ಓ ಗ್ರೂಪ್. ಉತ್ತರ ಬಿ ಎಬಿ ಗ್ರೂಪ್. 25ನೇ ಪ್ರಶ್ನೆ, ವಿಶ್ವದ ಯಾವ ದೇಶದ ಜನರು ಅತಿ ಹೆಚ್ಚು ಮರಗಳನ್ನು ನೆಡುತ್ತಾರೆ? ಎ ಸಿಂಗಪೂರ್, ಬಿ ಅಮೆರಿಕಾ, ಸಿ ಭಾರತ, ಡಿ ಚೀನಾ. ಉತ್ತರ ಡಿ ಚೀನಾ.
26ನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಯಾವ ರೋಗ ಗುಣವಾಗುತ್ತದೆ? ಎ. ಅಧಿಕ ರಕ್ತದೊತ್ತಡ, ಬಿ. ಮಧುಮೇಹ, ಸಿ. ಕಾಮಾಲೆ, ಡಿ. ಹೃದಯ ಕಾಯಿಲೆ. ಉತ್ತರ ಎ. ಅಧಿಕ ರಕ್ತದೊತ್ತಡ. 27ನೇ ಪ್ರಶ್ನೆ, ಭಾರತದಲ್ಲಿ GST ಯಾವಾಗ ಜಾರಿಗೆ ಬಂದಿತು? ಎ. 2016, ಬಿ. 2017, ಸಿ. 2018, ಡಿ. 2019. ಉತ್ತರ ಬಿ. 2017. 28ನೇ ಪ್ರಶ್ನೆ, ಯಾವ ಹಕ್ಕಿ ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ? ಎ. ಕೋಗಿಲೆ, ಬಿ. ಗಿಳಿ, ಸಿ. ಪಾರಿವಾಳ, ಡಿ. ಚಟಕ್. ಉತ್ತರ ಡಿ. ಚಟಕ್. 29ನೇ ಪ್ರಶ್ನೆ, ಹಾವುಗಳು ಕನಸಿನಲ್ಲಿ ಕಚ್ಚಿದ ಹಾಗೆ ಕನಸು ಬಂದರೆ ಏನಾಗುತ್ತೆ? ಎ. ಮರಣಿಸುತ್ತಾರೆ, ಬಿ. ಕಷ್ಟಗಳು ಬರುತ್ತವೆ, ಸಿ. ಶುಭ ಸೂಚಕ, ಡಿ. ದುಡ್ಡು ಹಣ ಸಿಗುತ್ತದೆ. ಉತ್ತರ ಸಿ. ಶುಭ ಸೂಚಕ. 30ನೇ ಪ್ರಶ್ನೆ, ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟು? ಎ. 2000 ಗ್ರಾಂಗಳು, ಬಿ. 1400 ಗ್ರಾಂಗಳು, ಸಿ. 1800 ಗ್ರಾಂಗಳು, ಡಿ. 2200 ಗ್ರಾಂಗಳು. ಉತ್ತರ ಬಿ. 1400 ಗ್ರಾಂಗಳು.